ಕರ್ನಾಟಕದ ಮಣ್ಣಿನ ಧೂಳಿನ ವಾಸನೆಯಿಂದ ರಾಜಕೀಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ತಿರುಗೇಟು ನೀಡಿದ್ದಾರೆ ಸಿಎಂ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಕರ್ನಾಟಕದ ಮಣ್ಣಿನ ಧೂಳಿನ ವಾಸನೆಯಿಂದ ರಾಜಕೀಯ ಮಾಡಿದ್ದೇನೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ತಿರುಗೇಟನ್ನ ನೀಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ರಾತ್ರಿ 3 ಗಂಟೆಗೆ ದರ್ಶನ್ ಮನೆ ಮೇಲೆ ಯಾರಾದರೂ ಕಲ್ಲು ತೂರ್ತಾರ, ಅಧಿಕಾರಿಗಳಿಗೆ ಕರೆ ಮಾಡಿ ಭದ್ರತೆ ಕೊಡಿ ಅಂತ ಹೇಳದೆ, ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸಿ ಅಂತ ಹೇಳದೆ, ಅಧಿಕಾರಿಗೆ ಕರೆ ಮಾಡಿ ಭದ್ರತೆಯನ್ನು ಕೊಡಿ ಅಂತ ಕೂಡ ಹೇಳಿದ್ದೀನಿ, ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸಿ ಅಂತ ಕೂಡ ಹೇಳಿದೆ. ಆದರೆ ದರ್ಶನ್ ಮನೆ ಹತ್ತಿರ ಇರುವಂತಹ ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗಿವೆ. ಸಿಸಿಟಿವಿ ಕ್ಯಾಮೆರಾಗಳು ಯಾಕೆ ಆಫ್ ಆದವು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ಕೆಆರ್ಪೇಟೆಯಲ್ಲಿ ಯಾರ ಕಾರಿಗೆ ಯಾರು ಕಲ್ಲು ತೂರಿದ್ದಾರೆ? ಸಿನಿಮಾ ರೀತಿ ಡ್ರಾಮಾ ಬಹಳ ದಿನ ಇರಲ್ಲ. ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ, ರಾಜ್ಯದ ರಕ್ಷಣೆಗೆ, ರಾಜ್ಯದ ಜನರಿಗೆ ರಕ್ಷಣೆ ಕೊಡೋದು ನನ್ನ ಕರ್ತವ್ಯ ಅಂತ ಮಂಡ್ಯದಲ್ಲಿ ತಿರುಗೇಟನ್ನು ನೀಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ರು. ಕರ್ನಾಟಕದ ಮಣ್ಣಿನ ಧೂಳಿನ ವಾಸನೆಯಿಂದ ರಾಜಕೀಯ ಮಾಡಿದ್ದೇನೆ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ತಿರುಗೇಟನ್ನು ನೀಡಿದ್ದಾರೆ. ರಾತ್ರಿ 3 ಗಂಟೆಗೆ ದರ್ಶನ್ ಮನೆ ಮೇಲೆ ಯಾರಾದರೂ ಕಲ್ಲು ತೂರ್ತಾರಾ ಅನ್ನೋ ಪ್ರಶ್ನೆಯನ್ನು ಕೂಡ ಕುಮಾರಸ್ವಾಮಿ ಅವರು ಕೇಳ್ತಾರೆ. ಅಧಿಕಾರಿಗೆ ಕರೆ ಮಾಡಿ ಭದ್ರತೆಯನ್ನು ಕೊಡಿ, ಅವರಿಗೆ ಭದ್ರತೆ ಕೊಡಿ ಅಂತ ಕೂಡ, ಮನೆಗೆ ಭದ್ರತೆ ಕೊಡಿ ಅಂತ ಕೂಡ ಹೇಳಿದ್ದೀನಿ. ಅಲ್ಲದೆ ಸಿಸಿಟಿವಿ ದೃಶ್ಯವನ್ನು ಪರಿಶೀಲಿಸಿ ಅಂತ ಕೂಡ ಹೇಳಿದ್ದೀನಿ. ಯಾಕಂದರೆ ಅಲ್ಲಿ ಯಾರು ಕಲ್ಲು ತೂರಿದ್ದಾರೆ, ಎಷ್ಟೊತ್ತಿಗೆ ತೂರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಯ CC ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಿ ಅಂತ ಕೂಡ ಹೇಳಿದ್ದೀನಿ. ಆದರೆ ದರ್ಶನ್ ಮನೆ ಹತ್ತಿರ CC ಕ್ಯಾಮರಾ ಆಫ್ ಆಗಿವೆ. CCTV ಕ್ಯಾಮರಾಗಳು ಯಾಕೆ ಆಫ್ ಆದವು ಅಂತ ಸಿಎಂ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಕೆಆರ್ಪೇಟೆಯಲ್ಲಿ ಯಾರ ಕಾರಿಗೆ ಯಾರು ಕಲ್ಲು ತೂರಿದ್ದಾರೆ ಅಂತ ಕೂಡ ಕೇಳಿದ್ದಾರೆ. ಸಿನಿಮಾ ರೀತಿಯ ಡ್ರಾಮಾಗಳು ಬಹಳ ದಿನ ಇರೋದಿಲ್ಲ. ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ, ಈ ರೀತಿಯಾದಂತಹ ಡ್ರಾಮಾಗಳು ಬಹಳ ದಿನ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ.